ಹಿಂದಿನ ತರಗತಿಯಲ್ಲಿ ನಾವು ವಿಶೇಷವಾಗಿ 9 ಮತ್ತು 10ನೇ ತರಗತಿಯ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಚರ್ಚೆ ಮಾಡೋಣ. 2024 ಮತ್ತು 2025ರ ಒಂದು ಶೈಕ್ಷಣಿಕ ವರ್ಷದಲ್ಲಿ ಸಮಾಜ ವಿಜ್ಞಾನ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟ ಮೌಲ್ಯಮಾಪನ 1 ಎಂತಕ್ಕಂಥ ಒಂದು ಪರೀಕ್ಷೆ ಬಂದಿರುವುದರಿಂದ ಆ ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನ ವಿಷಯ ಕುರಿತು 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಅಥವಾ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಅಂಕಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. 1 ಮೌಲ್ಯಮಾಪನ 1 ಎಂತಕ್ಕಂಥದ್ದು ಇದಕ್ಕೆ ಅರ್ಧವಾರ್ಷಿಕ ಪರೀಕ್ಷೆ ಅಂತಲೂ ಕೂಡ ಕರೀತಾರೆ, SA1 ಅಂತಲೂ ಕೂಡ ಕರೀತಾರೆ. ವಿಶೇಷವಾಗಿ ಸಂಕಲನಾತ್ಮಕ ಮೌಲ್ಯಮಾಪನ 1ರಲ್ಲಿ ಬರ್ತಕ್ಕಂಥ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಾವೇನು ಮಾಡೋಣ ಅಂದ್ರೆ ಮೊದಲು ತಿಳ್ಕೊಳ್ಳೋಣ. ಫಸ್ಟಿಗೆ ಬರೋ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಟ್ಟಾರೆ 100 ಅಂಕಗಳಿರುತ್ತವೆ. ಈ 100 ಅಂಕಗಳಲ್ಲಿ ವಿಶೇಷವಾಗಿ 80 ಅಂಕಗಳು ಪರೀಕ್ಷೆ ಬರೆಯುವುದರ ಮೂಲಕ ನೀವು ಪಡೆಯಬೇಕು. 80 ಅಂಕಗಳು. ಉಳಿದಿರ್ತಕ್ಕಂಥ 20 ಅಂಕಗಳು ಆಂತರಿಕವಾಗಿ ನೀವು ಪಡಿತಕ್ಕಂಥ ಅಂಕಗಳು. ಈ 20 ಅಂಕಗಳು ನೀವು ಪಡಿಬೇಕಾದ್ರೆ ಶಿಕ್ಷಕರು ನಿಮಗೆ 8 ರೀತಿಯ ಚಟುವಟಿಕೆಗಳನ್ನು ಕೊಡ್ತಾರೆ. ಆ 8 ರೀತಿಯ ಚಟುವಟಿಕೆಗಳು ಮತ್ತು 4 ಸಾಧನ ಪರೀಕ್ಷೆಗಳನ್ನು ಬರೆದಾದರೆ ಅವೆಲ್ಲವನ್ನು ಕ್ರೋಢೀಕರಿಸಿ ನಿಮಗೆ 20 ಅಂಕಗಳನ್ನು ಶಿಕ್ಷಕರು ನೀಡುತ್ತಾರೆ. ಉಳಿದ 80 ಅಂಕಗಳನ್ನು ನೀವು ಪರೀಕ್ಷೆಯಲ್ಲಿ ಬರೆದು ಅಂಕಗಳನ್ನು ಗಳಿಸಬೇಕು. ಇವೆರಡೂ ಸೇರಿಸಿದಾಗ ಒಟ್ಟಾರೆ 100 ಅಂಕಗಳಾಗುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈಗ ನಾವು ಮೊದಲಿಗೆ ಈ 80 ಅಂಕಗಳಿಗೆ ಯಾವ ರೀತಿ ಪ್ರಶ್ನೆ ಪತ್ರಿಕೆ 80 ಅಂಕಗಳಿಗೆ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇರುತ್ತದೆ ಅನ್ನೋದರ ಬಗ್ಗೆ ಈಗಿನ ಒಂದು ನಾವು ಇವತ್ತಿನ ತರಗತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಅಂತ ಬರ್ತದೆ. ಸಾಮರ್ಥ್ಯಕ್ಕೆ ಅನುಸಾರವಾಗಿ ಅಂಕಗಳ ಹಂಚಿಕೆ ಎಂದು ಬರ್ತದೆ. ಅಂಕಗಳ ಹಂಚಿಕೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇಲ್ಲಿ 4 ಸಾಮರ್ಥ್ಯಗಳು ಇರ್ತವೆ. ಬಾಕ್ಸ್ ಮಾಡ್ಕೊಂಡ್ರೆ ಕೂಡ ನಿಮಗೆ ಅನುಕೂಲ ಆಗ್ತದೆ. ಓಕೆ ವಿದ್ಯಾರ್ಥಿಗಳೇ, ಈ ಸಾಮರ್ಥ್ಯಗಳಿಗೆ ಇನ್ನೊಂದು ಉದ್ದಿಷ್ಟ ಅಂತಲೂ ಕೂಡ ಕರೀತಾರೆ. ಸಾಮರ್ಥ್ಯಗಳಿಗೆ ಇನ್ನೊಂದು ಏನೋ ಕರೀತಾರೆ, ಉದ್ದಿಷ್ಟ ಅಂತಲೂ ಕೂಡ ಕರೀತಾರೆ. ಉದ್ದಿಷ್ಟ ಅಥವಾ ಸಾಮರ್ಥ್ಯ. ಈ ಉದ್ದಿಷ್ಟ ಅಥವಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಅಂಕಗಳನ್ನು ಹಂಚಿಕೆ ಮಾಡಿದಾಗ ಕ್ರಮ ಸಂಖ್ಯೆ 1ರಲ್ಲಿ ಬರ್ತಕ್ಕಂಥದ್ದು ಜ್ಞಾನ. ಈ ಜ್ಞಾನಕ್ಕೆ ಏನಪ್ಪಾ ಅಂತಂದ್ರೆ 13 ಅಂಕಗಳನ್ನು ಕೇಳ್ತಾರೆ. ಹಾಗಾದ್ರೆ ಇದು ಪರ್ಸೆಂಟೇಜ್ ಎಷ್ಟಾಗಿರ್ತದೆ? 16ರಷ್ಟು ಇರ್ತದೆ. ನಂತರ ಎರಡನೇದು ಯಾವುದು ಅಂದ್ರೆ ತಿಳುವಳಿಕೆ. ಇದಕ್ಕೆ ಸಂಬಂಧಪಟ್ಟಾಗ ಎಷ್ಟು ಅಂಕಗಳು ಬರ್ತಾವ ಗೊತ್ತೇನ್ರಿ? ತಿಳುವಳಿಕೆಗೆ 40ರಷ್ಟು ಅಂಕಗಳು ಬರ್ತಾವೆ. 40 ಅಂಕಗಳು. ಪರ್ಸೆಂಟೇಜ್ ನೋಡಿದ್ರ 50%. ನಂತರ ಬರ್ತಕ್ಕಂಥದ್ದು ಮೂರನೇದು ಯಾವುದು ಅಂದ್ರೆ ಅನ್ವಯ. ಇದು ಎಷ್ಟು ಅಂಕಗಳಂದ್ರೆ 22. ಪರ್ಸೆಂಟೇಜ್ ನೋಡಿದ್ರೆ 28. ನಂತರ ಬರ್ತಕ್ಕಂಥದ್ದು 4ನೇದು ಯಾವುದು ಅಂದ್ರೆ ಕೌಶಲ್ಯ. ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಅಂದ್ರೆ 5 ಅಂಕಗಳು. ಪರ್ಸೆಂಟೇಜ್ ನೋಡಿದ್ರ 6%. ಇದು ವಿಶೇಷವಾಗಿ ಏನು ಅಂತಂದ್ರೆ ಇಲ್ಲಿ ಉದ್ದಿಷ್ಟ ಅಥವಾ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಎಂತಕ್ಕಂಥ 4 ಸಾಮರ್ಥ್ಯಗಳು ಇರ್ತಾವೆ. ಈ 4 ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಂಕಗಳನ್ನು ಹಂಚಿಕೆಯನ್ನು ಕೂಡ ಮಾಡಿರ್ತಾನೆ. ಆ ನಂತರ ಶೇಕಡಾವಾರನು ಕೂಡ ಅಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಫಿಕ್ಸ್ ಮಾಡಿರ್ತಾರೆ. ಇದು ನಿಮ್ಮ ತಲೆಗಿರಬೇಕು. ಅಂದ್ರೆ ನಾವು ಈ 4 ಸಾಮರ್ಥ್ಯಗಳು ಅಥವಾ 4 ಉದ್ದಿಷ್ಟಗಳ ನೋಡಿದಾಗ ತಿಳುವಳಿಕೆಗೆ ಅತ್ಯಂತ ಹೆಚ್ಚು ಅಂಕಗಳನ್ನು ಇಲ್ಲಿ ಕೊಟ್ಟಿದ್ದನ್ನು ನೋಡ್ಬೋದು. ಶೇಕಡಾ 50ರಷ್ಟು ಪರ್ಸೆಂಟೇಜ್ ನೋಡಿದ್ರೆ 50ರಷ್ಟು. ನಂತರ ಬರ್ತಕ್ಕಂಥದ್ದು ಅನ್ವಯಕ್ಕೆ ಏನಪ್ಪ ಅಂದ್ರೆ 22 ಕೊಟ್ಟನ್ರಿ. ಪರ್ಸೆಂಟೇಜ್ ನೋಡಿದ್ರೆ 28. ಜ್ಞಾನಕ್ಕೆ 16%. ಲಾಸ್ಟ್ ಕೌಶಲ್ಯ
5 ಅಂಕ 6%. ವಿದ್ಯಾರ್ಥಿಗಳೇ, ಇದು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ನಿಮಗೆ ಸಮಾಜ ವಿಜ್ಞಾನ ವಿಷಯದಿಂದ ಬರ್ತಕ್ಕಂಥ 80 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಈ ರೀತಿ ವಿಂಗಡಣೆ ಮಾಡಿರ್ತಾನೆ. ಈ 4 ಅಂಶಗಳನ್ನು ಗಮನದಾಗಿಟ್ಟುಕೊಂಡು ಯಾವ ಸಾಮರ್ಥ್ಯಕ್ಕೆ ಎಷ್ಟೆಷ್ಟು ಅಂಕಗಳನ್ನು ಕೊಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಾನೆ. ಎಷ್ಟು ಅಂಕಗಳಿಗೆ? 80 ಅಂಕಗಳಿಗೆ ಮಾತ್ರ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ನಂತರ ಈ ಕ್ಲಿಷ್ಟತೆ ಅನುಸಾರವಾಗಿ ನಾವು ಅಂಕಗಳ ಹಂಚಿಕೆ ನೋಡಿದಾಗ ಈ ಕ್ಲಿಷ್ಟತೆಯಲ್ಲಿ ಪ್ರಮುಖವಾಗಿ 3 ಅಂಶಗಳನ್ನು ಪ್ರಶ್ನೆ ಪತ್ರಿಕೆ ತಯಾರು ಮಾಡುವಾಗ ಈ ಕ್ಲಿಷ್ಟತೆಗೆ ಅನುಸಾರವಾಗಿ 3 ಅಂಶಗಳನ್ನು ನೋಡ್ತಾನೆ ಅವನು. ಸುಲಭ ಎಷ್ಟಿರಬೇಕು, ಸಾಧಾರಣ ಎಷ್ಟಿರಬೇಕು, ಕಠಿಣ ಎಷ್ಟಿರಬೇಕು. ಹಾಗಾದರೆ 9 ಮತ್ತು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ 80 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವಾಗ ಈ ಕ್ಲಿಷ್ಟತೆಗೆ ಸಂಬಂಧಪಟ್ಟ ಹಾಗೆ 3 ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ತಾನೆ. ಸುಲಭಕ್ಕೆ ಸಂಬಂಧಪಟ್ಟ ಹಾಗೆ 24 ಅಂಕಗಳ ಸಂಬಂಧಪಟ್ಟ ಹಾಗೆ 30% ಆ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವ ಹಾಗೆ ನೋಡ್ಕೊಳ್ತಾನ. ಆ ಪ್ರಶ್ನೆ ಪತ್ರಿಕೆ ರಚನೆ ಮಾಡುವಾಗ 30 ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಸುಲಭವಾಗಿರಬೇಕು, ಸರಳವಾಗಿರಬೇಕು. ಆನಂತರ ಎರಡನೇದು, ಅದೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 40% ಪ್ರಶ್ನೆಗಳು ಸಾಧಾರಣವಾಗಿರಬೇಕು. ಮಕ್ಕಳಿಗೆ ಅತ್ಯಂತ ಈಸಿಯಾಗಿ ಬಿಡಿಸೋಂಗ ಸಾಧಾರಣವಾಗಿ 40 ಅಂಕಗಳೇ ಇರಬೇಕು. ಇವು ಅತ್ಯಂತ ಸುಲಭವಾಗಿರಬೇಕು, ಸಾಧಾರಣವಾಗಿ 40ರಷ್ಟು ಇರಬೇಕು, ಕಠಿಣವಾಗಿ 16 ಅಂಕಗಳಿರಬೇಕು. ಯಾಕ ಒಂದು ತರಗತಿಯಲ್ಲಿ 3 ರೀತಿಯ ವಿದ್ಯಾರ್ಥಿಗಳನ್ನು ನಾವು ನೋಡ್ತೇವೆ. ಕಲಿಕೆಯಲ್ಲಿ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿಗಳು, ಕಲಿಕೆಯಲ್ಲಿ ಅತ್ಯಂತ ಹಿಂದುಳಿದ ವಿದ್ಯಾರ್ಥಿಗಳು, ಅವರಿಬ್ಬರ ಮಧ್ಯೆ ಇನ್ನೊಂದು ಕಲಿಕೆಯಲ್ಲಿ ಮಾಧ್ಯಮ ವರ್ಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂತ ಇರ್ತಾರೆ. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆ 3 ರೀತಿಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಈ ರೀತಿ ಕ್ಲಿಷ್ಟತೆಗೆ ಅನುಗುಣವಾಗಿ ಸುಲಭ, ಸಾಧಾರಣ, ಕಠಿಣ ಅಂತೇಳಿ 3 ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಾರೆ ಅವರು. ಈಗ ಸುಲಭನ ನೋಡಿದೆವು ಅಂತಂದ್ರೆ 24 ಅಂಕ ಬರ್ತಾವ, 30%. ಹಾಗಾದ್ರೆ ಸಾಧಾರಣ ನೋಡಿದೆವು ಅಂದ್ರೆ 40 ಅಂಕಗಳು, 50%. ಹಾಗಾದ್ರೆ ಕಠಿಣತೆ ನಾವು ನೋಡಿದೆವು ಅಂತಂದ್ರೆ 16 ಅಂಕ, 20%. ಇವಷ್ಟು ಕೂಡಿಸರ 100 ಆಗ್ಬಿಡ್ತದ. ಹಾಗಾಗಿ ಇಲ್ಲಿ ಕ್ಲಿಷ್ಟತೆಗೆ ಕಠಿಣತೆಗೆ ಸಂಬಂಧಪಟ್ಟ ಹಾಗೆ 16 ಅಂಕಗಳು ತರಗತಿಯಲ್ಲಿ ಅತಿ ಬುದ್ಧಿವಂತ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಬಿಡಿಸ್ತಿರ್ತಾರೆ, ಅವರು ಉತ್ತರ ಬರೀತಿರ್ತಾರೆ ಅವರು. ಹಾಗಾಗಿ ಇಲ್ಲಿ 3 ರೀತಿಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇಲ್ಲಿ 3 ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ 80ರ ಒಂದು ಪ್ರಶ್ನೆ ಪತ್ರಿಕೆಯನ್ನು 80 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ತಯಾರು ಮಾಡುವರು ಇವೆಲ್ಲ ಗಮನದಲ್ಲಿ ಇಟ್ಟುಕೊಂಡೇ ಪ್ರಶ್ನೆ ಪತ್ರಿಕೆ. ನಾವು ಸಾಮರ್ಥ್ಯಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಅಂಕಗಳ ಹಂಚಿಕೆಯನ್ನು ನೋಡಿದೆವು. ಜೊತೆಗೆ ಎರಡನೇದು ಕ್ಲಿಷ್ಟತೆಗೆ ಅನುಗುಣವಾಗಿರ್ತಕ್ಕಂಥ ಅಂಕಗಳ ಹಂಚಿಕೆಯನ್ನು ಮತ್ತು ಶೇಕಡಾವಾರು ಪ್ರಮಾಣವನ್ನು ಕೂಡ ನಾವು ನೋಡಿದೆವು. ಈ ನಂತರ ಬರ್ತಕ್ಕಂಥದ್ದು ಅನುಸಾರ ಅಂಕಗಳ ಹಂಚಿಕೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಂದ್ರೆ 80 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯು ಯಾವ ರೀತಿಯ ಒಂದು ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ, ಎಷ್ಟು ಪ್ರಶ್ನೆಗಳನ್ನು ಒಳಗೊಂಡಿರ್ತದ, ಎಷ್ಟು ಅಂಕಗಳನ್ನು ಒಳಗೊಂಡಿರ್ತದೆ ಅಂತಕ್ಕಂಥ ಒಂದು ಅಂಶದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಏನಪ್ಪಾ ಅಂತಂದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ 80 ಏನಪ್ಪಾ ಅಂತಂದ್ರೆ ಅಂಕಗಳಿರ್ತವೆ. 38 ಪ್ರಶ್ನೆಗಳಿರ್ತಾವ, 80 ಅಂಕಗಳಿರ್ತಾವ. ಹಾಗಾದರೆ ಈ 80 ಅಂಕಗಳಿರ್ತಕ್ಕಂಥ ಒಂದು ಈ ಪ್ರಶ್ನೆ ಪತ್ರಿಕೆಯಲ್ಲಿ 38 ಪ್ರಶ್ನೆಗಳು, 80 ಅಂಕಗಳು. ಇದು ಬರೀತೀವಿ ನೋಡಿ, 38 ಪ್ರಶ್ನೆಗಳು, 80 ಅಂಕಗಳು ಅಂತಿರ್ತಾವೆ. ಪ್ರಶ್ನೆಗಳು ಇವು ಅಂಕಗಳು. ಹಾಗಾದರೆ 38 ಪ್ರಶ್ನೆಗಳಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಎಷ್ಟಿರ್ತಾವ, 1 ಅಂಕದ ಪ್ರಶ್ನೆಗಳು ಎಷ್ಟಿರ್ತಾವ, 2 ಅಂಕದ ಪ್ರಶ್ನೆಗಳು ಎಷ್ಟಿರ್ತಾವ, 3 ಅಂಕದ್ದು, 4 ಅಂಕದ್ದು, ಜೊತೆಗೆ ನಕಾಶೆ ಸೇರಿಸಿ 5 ಅಂಕದ ಒಂದು ಪ್ರಶ್ನೆ ಇರ್ತವೆ. ಈ ರೀತಿ 38 ಪ್ರಶ್ನೆಗಳು ಕೂಡ್ಕೊಂಡಿರ್ತಾವೆ. ಜೊತೆಗೆ 80 ಅಂಕಗಳು ಯಾವ ಯಾವ ಪ್ರಶ್ನೆಗಳಿಗೆ ಎಷ್ಟೆಷ್ಟು ಅಂಕಗಳನ್ನು ಕೊಟ್ಟಾನ ಅನ್ನೋದು ಈಗ ನಾವು ಒಂದೊಂದಾಗಿ ನೋಡೋಣ. ಈಗ ಫಸ್ಟಿಗೆ ಏನಪ್ಪಾ ಅಂತಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು.
ಈ ಪ್ರಶ್ನೆಗಳ ಅನುಸಾರವಾಗಿ ಅಂಕಗಳ ಹಂಚಿಕೆ ನೋಡಿದಾಗ ಮೊದಲನೇದು ಕ್ರಮ ಸಂಖ್ಯೆ 1 ಬರೋದು ಬಹು ಆಯ್ಕೆ ಪ್ರಶ್ನೆ. ಬಹು ಆಯ್ಕೆ ಪ್ರಶ್ನೆಯಲ್ಲಿ 38 ಪ್ರಶ್ನೆಗಳಲ್ಲಿ 8 ಪ್ರಶ್ನೆ ಬಹು ಆಯ್ಕೆಗೆ ಇರ್ತಾವೆ. 8 ಪ್ರಶ್ನೆ ಇರ್ತಾವೆ. ಹಾಗಾದ್ರೆ ಒಂದು ಬಹು ಆಯ್ಕೆ ಪ್ರಶ್ನೆಗೆ 1 ಅಂಕ, ಹಾಗಾದ್ರೆ 8 ಅಂಕಗಳು ಇರ್ತಾವೆ. ಈ ಬಹು ಆಯ್ಕೆ ಪ್ರಶ್ನೆಗಳು ಅಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳಿಂದ ಕೂಡಿರ್ತಾವೆ, ಅಪೂರ್ಣ ವಾಕ್ಯಗಳಿಂದ ಕೂಡಿರ್ತಾವೆ. ಹಾಗಾದ್ರೆ ಒಂದು ಬಹು ಆಯ್ಕೆ ಪ್ರಶ್ನೆಗೆ 1 ಅಂಕ ಅಂದ್ರೆ 8 ಬಹು ಆಯ್ಕೆ ಪ್ರಶ್ನೆ ಇರ್ತಾವ, 8 ಅಂಕಗಳು ಇರ್ತಾವ. ನಂತರ ಬರ್ತಕ್ಕಂಥದ್ದು ಈ ಎರಡನೇದೇನಪ್ಪ ಅಂತಂದ್ರೆ ಪ್ರಶ್ನೆಗಳ ಪಟ್ಟಿ ನೋಡಿದಾಗ 1 ಅಂಕದ ಪ್ರಶ್ನೆಗಳು 8 ಇರ್ತಾವ, ಅಂಕಗಳು ಕೂಡ 8 ಆಗ್ತಾವ. 1 ಅಂಕದ್ನು ಕೂಡ ಎಷ್ಟಿರ್ತಾವ? 8. ಬಹು ಆಯ್ಕೆ ಈಗಾಗಲೇ ನೋಡಿದ್ರಿ ನೀವು 8 ಅದಾವ್ರಿ ಬಹು ಆಯ್ಕೆ. 1 ಅಂಕದ ಪ್ರಶ್ನೆ ಎಷ್ಟವರಿ? 8 ಅದಾವ. ಹಾಗಾದ್ರೆ ಈ ನಂತರ ಬರ್ತಕ್ಕಂಥದ್ದು ಈ ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿ 2 ಅಂಕದ ಪ್ರಶ್ನೆಗಳನ್ನು ನೋಡಿದಾಗ 2 ಅಂಕದ ಪ್ರಶ್ನೆಗಳು ಕೂಡ 8 ಇರ್ತಾವ. 2 ಅಂಕದ ಪ್ರಶ್ನೆಗಳು ಕೂಡ 8 ಇರ್ತಾವ. ಹಾಗಾದ್ರೆ ಅಂಕಗಳು ಎಷ್ಟಿರ್ತಾವ ಅಂತಂದ್ರ 16 ಅಂಕಗಳು ಇರ್ತಾವ. 2 ಅಂಕದ 8 ಪ್ರಶ್ನೆ ಅಂದ್ಮ್ಯಾಕ 16 ಅಂಕಗಳು ಇರ್ತಾವ. ಹಾಗಾದ್ರೆ 3 ಅಂಕದ ಪ್ರಶ್ನೆಗಳು ಎಷ್ಟಿರ್ತಾವ ಅಂತಂದ್ರ 3 ಅಂಕದ ಪ್ರಶ್ನೆಗಳು 9 ಇರ್ತಾವ. 3 ಅಂಕದ ಪ್ರಶ್ನೆಗಳು 9 ಇರ್ತಾವ. ಹಾಗಾದ್ರೆ ಎಷ್ಟು ಅಂಕಗಳು ಇರ್ತಾವ ಅಂತಂದ್ರ 27 ಅಂಕಗಳು ಇರ್ತಾವ. ಹಾಗಾದ್ರೆ 4 ಅಂಕದ ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳು ಎಷ್ಟಿರ್ತಾವ ಅಂತಂದ್ರ 4 ಇರ್ತಾವ. ಅಂಕಗಳು ಎಷ್ಟಿರ್ತಾವ ಅಂದ್ರ 16 ಇರ್ತಾವ. 5 ಅಂಕದ ಪ್ರಶ್ನೆ ಎಷ್ಟಿರ್ತಾವ ಅಂತಂದ್ರ 1 ಇರ್ತಾವ. ಅಂಕಗಳು ಎಷ್ಟಿರ್ತಾವ ಅಂತಂದ್ರ 5 ಇರ್ತಾವ. ಒಟ್ಟಾರೆ ಎಲ್ಲಾ ಒಂದು ಪ್ರಶ್ನೆಗಳನ್ನು ನಾವು ಕೂಡಿಸಿದಾಗ ಎಲ್ಲಾ ಪ್ರಶ್ನೆಗಳು ಕೂಡಿಸಿದಾಗ 38 ಪ್ರಶ್ನೆಗಳಾಗ್ತವೆ. ಹಾಗಾದ್ರೆ ಎಲ್ಲಾ ಅಂಕಗಳು ನಾವು ಕೂಡಿಸಿದಾಗ 80 ಅಂಕಗಳಾಗ್ತವೆ. ಎಲ್ಲಾ ಪ್ರಶ್ನೆಗಳು ಕೂಡಿಸಿದಾಗ ಎಷ್ಟು ಪ್ರಶ್ನೆಗಳಾಗ್ತಾವ? 38. ಎಲ್ಲಾ ಅಂಕಗಳು ಕೂಡಿಸಿದಾಗ ಎಷ್ಟಾಗ್ತಾವ? 80 ಅಂಕಗಳಾಗ್ತಾವ. ನಿಮಗೆ ವಿದ್ಯಾರ್ಥಿಗಳೇ ವಿಶೇಷವಾಗಿ ನಿಮಗೊಂದು ಗೊತ್ತಿರಬೇಕು, ಇಲ್ಲಿ 2 ಅಂಕದ ಪ್ರಶ್ನೆಗಳಲ್ಲಿ ಇಲ್ಲಿ ಏನ್ ಮಾಡ್ತಾನ ಅಂತಂದ್ರೆ ನಿಮಗ ಅಥವಾ ಅಂತೇಳಿ 2 ಪ್ರಶ್ನೆಗಳು 2 ಪ್ರಶ್ನೆಗಳಿಗೆ 2 ಪ್ರಶ್ನೆಗಳನ್ನು ಹೆಚ್ಚಿಕೊಟ್ಟಿರ್ತಾನೆ. ಅಥವಾ ಅಂತ ಬರೆದು ಇಲ್ಲೇನ್ ಮಾಡಿರ್ತಾನ ಅಂತಂದ್ರ ಪ್ಲಸ್, ಅಥವಾ ಅಂತ ಬರೆದು ಇಲ್ಲೇನ್ ಮಾಡಿರ್ತಾನ ಅಂತಂದ್ರ ಪ್ಲಸ್ 2 ಪ್ರಶ್ನೆಗಳು ಜಾಸ್ತಿ ಕೇಳಿರ್ತಾನೆ. ಹಾಗಾದ್ರೆ ಅಂಕಗಳು 16 ಇರ್ತಾವ, ಬಟ್ ಪ್ರಶ್ನೆಗಳು ಪ್ಲಸ್ ಆಗಿ 2 ಇರ್ತಾವ. ಅವು ಅಥವಾ ಅಂತ ಇರ್ತಾವ. ಅಥವಾ ಕೆಲವು 2 ಪ್ರಶ್ನೆಗಳಿಗೆ ಅಥವಾ ಅಂತ ಕೇಳಿರ್ತಾನೆ 2 ಅಂಕದಾಗ. ಅಥವಾ ಅಂತ ಕೇಳಿದಾಗ ನೀವು 2 ಪ್ರಶ್ನೆಗಳು ಬರೆದಿರಿ ಅಂತಂದ್ರೆ ಅಲ್ಲಿ 4 ಅಂಕ ಕೊಡುವುದಿಲ್ಲ. 2ರದಾಗ ಯಾವುದಾದರೂ ಒಂದು ನಿಮಗೆ ಸರಳವೆನಿಸ್ತಕ್ಕಂಥ ಒಂದು ಪ್ರಶ್ನೆ ಬರಿಬೇಕು 2ರದಾಗ. ಅದಕ್ಕೆ ಏನ್ ಮಾಡಿರ್ತಾನ ಅಂತಂದ್ರೆ ಅವ ಅಲ್ಲಿ 2 ಅಂಕಗಳು ಕೊಡ್ತಾನೆ. ಒಂದಕ್ಕೆ ಮಾತ್ರ 2 ಅಂಕ ಕೊಡ್ತಾನೆ. ನೀವು 2 ಬರ್ದಿನಿ ಸರ್ ಅಂತಂದ್ರೆ ಇಲ್ಲ ಕೊಡಲ್ಲ. ಹಾಗಾದ್ರೆ 8 ಪ್ರಶ್ನೆಗಳಿರ್ತಾವ. ಆ 8 ಪ್ರಶ್ನೆ ಜೊತೆಗೆ ಇನ್ನೂ 2 ಪ್ರಶ್ನೆಗಳು ಏನ್ ಮಾಡಿರ್ತಾನೆ ಅಂತಂದ್ರೆ ನಿಮಗ ಅಥವಾ ಅಂತೇಳಿ 2 ಪ್ರಶ್ನೆಗಳಿಗೆ 2 ಅಥವಾ ಅಂತ ಕೇಳಿರ್ತಾರೆ. ನೀವು ಬರೇ ಮುಂದೆ ಜಾಗೃತವಾಗಿ ಏನ್ ಮಾಡಬೇಕು ಅಂತಂದ್ರೆ 2ರಲ್ಲಿ 1 ಬರಿಬೇಕು. ಜೊತೆಗೆ ಇಲ್ಲಿ 3 ಅಂಕದ ಪ್ರಶ್ನೆಗಳಿರ್ತಾವ. ಇಲ್ಲಿ ಏನ್ ಮಾಡಿರ್ತಾನ ಅಂತಂದ್ರ 4 ಪ್ರಶ್ನೆಗಳನ್ನು ಅಥವಾ ಅಂತ ಕೇಳಿರ್ತಾನವ. 4 ಪ್ರಶ್ನೆಗಳಿಗೆ ಅಥವಾ ಅಂತ ಕೇಳಿರ್ತಾನೆ. ಹಾಗಾದ್ರೆ ಅಥವಾ ಅಂತೇಳಿ ಯಾವ ಪ್ರಶ್ನೆ ಅವ ಕೊಟ್ಟಿರ್ತಾನ ಅಲ್ಲಿ ನೀವು ಏನ್ ಮಾಡಬೇಕು ಅಂತಂದ್ರೆ ಪ್ರಶ್ನೆ ಸಂಖ್ಯೆ ಅದೇ ಹಾಕಿ 2 ಪ್ರಶ್ನೆಗಳಲ್ಲಿ ನಿಮಗೆ ಯಾವ್ದು ಇಷ್ಟ ಅದ ಆ ಪ್ರಶ್ನೆಗೆ ಉತ್ತರವನ್ನು ಬರಿಬೇಕು. ನೀವು 2 ಬರೆದ್ರೆ 6 ಅಂಕ ಕೊಡಲ್ಲ. ಏನ್ ಮಾಡ್ಬೇಕು ನೀವು 1 ಬರಿಬೇಕಷ್ಟೇ. ಎಷ್ಟು ಅಂಕ ಕೊಡ್ತಾನೆ ನಿಮ್ಗ? 3 ಅಂಕ. ಹಾಗಾದ್ರೆ ಜೊತೆಗೆ ಈ 4 ಅಂಕದ ಪ್ರಶ್ನೆಗೆ ಅಥವಾ 1 ಇರ್ತದೆ. ಒಟ್ಟಾರೆ 4 ಪ್ರಶ್ನೆ ಕೊಟ್ಟಿರ್ತಾನೆ 4 ಅಂಕಕ್ಕ. ಯಾವುದಾದ್ರೂ ಒಂದು ಪ್ರಶ್ನೆಗೆ ಅಥವಾ ಅಂತೇಳಿ ಮತ್ತೊಂದು ಪ್ರಶ್ನೆ ಕೊಟ್ಟಿರ್ತಾನೆ. ಯಾಕೆ ಆ ರೀತಿ ಮಾಡಿರ್ತಾರ ಅಂತಂದ್ರೆ ವಿದ್ಯಾರ್ಥಿಗಳು ಹೆಚ್ಚಿನ ಒಂದು ಅಂಕ ಗಳಿಸಲಿ ಅಂತ ತಿಳ್ಕೊಂಡು, ಹೆಚ್ಚಿನ ಪ್ರಶ್ನೆಗೆ ಉತ್ತರ ಬರೀಲಿ ಅಂತ ತಿಳ್ಕೊಂಡು, ವಿದ್ಯಾರ್ಥಿಗಳಿಗೆ ಆಯ್ಕೆ ಇರಲಿ ಅಂತ ತಿಳ್ಕೊಂಡು 2 ಅಂಕದಲ್ಲಿ 2 ಅಥವಾ ಅಂತ ಕೊಟ್ಟಿರ್ತಾನ. 3 ಅಂಕದಲ್ಲಿ 4 ಪ್ರಶ್ನೆಗಳು ಅಥವಾ ಅಂತ ಕೊಟ್ಟಿರ್ತಾನ. 4 ಅಂಕದ ಪ್ರಶ್ನೆಯಲ್ಲಿ 1 ಏನ್ ಮಾಡಿರ್ತಾನ ಅಂದ್ರ ಅಥವಾ ಅಂತ ಕೇಳಿರ್ತಾನೆ. ಇವು ನಿಮ್ಗೆ ಗೊತ್ತಿರಬೇಕು. ಅಥವಾ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಐಚ್ಛಿಕವಾಗಿರುತ್ತದೆ. 2ರಲ್ಲಿ 1 ಬರಿಬೇಕು. ಹಾಗಾದ್ರೆ ಒಟ್ಟಾರೆ ನಾವು ಪ್ರಶ್ನೆಗಳನ್ನು ಇವು ಎಳಿಸ್ಬೇಡ್ರಿ. ಇವೆಲ್ಲ ಇವು ಪ್ರಶ್ನೆ ಸಂಖ್ಯೆ ಹಾಕ್ಬೇಡ್ರಿ. ಇಲ್ಲಿ ಯಾವುದೋ ಒಂದು ಪ್ರಶ್ನೆ ಅಥವಾ ಆಗಿರ್ತದೆ.
ಹಾಗಾಗಿ ಇವುಗಳನ್ನು ಮಾತ್ರ ನೀವು ಎಣಿಕೆ ಮಾಡಿದಾಗ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಷ್ಟಾಗ್ತದ 38. ಒಟ್ಟು ಅಂಕಗಳ ಸಂಖ್ಯೆ ಎಷ್ಟಾಗಿರ್ತದ 80. ಈ ರೀತಿ ನಿಮ್ಮ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಸಿದ್ಧವಾಗುತ್ತದೆ. ಎಷ್ಟು ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ 80. ಎಷ್ಟು ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ 38. ಹಾಗಾದ್ರೆ ಅದರ ಬಹುಆಯ್ಕೆ ಪ್ರಶ್ನೆಗಳು ಎಷ್ಟಿರ್ತಾವ ಅಂದ್ರೆ 8. 1 ಅಂಕದ ಪ್ರಶ್ನೆಗಳು ಎಷ್ಟಿರ್ತಾವ 8. 2 ಅಂಕದ ಪ್ರಶ್ನೆಗಳು 8. 3 ಅಂಕದ ಪ್ರಶ್ನೆಗಳು 9. 4 ಅಂಕದ ಪ್ರಶ್ನೆಗಳು 4. 5 ಅಂಕದ ಪ್ರಶ್ನೆಗಳು ನಕಾಶೆ ಸೇರಿ ಒಂದಿರ್ತದ. ಇವುಗಳನ್ನು ಅಂಕ ನೋಡಿದಾಗ ಒಟ್ಟು 80 ಅಂಕಗಳಿರ್ತಾವ. ಹಾಗಾಗಿ ವಿದ್ಯಾರ್ಥಿಗಳೇ, ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಯಾವ ಪ್ರಶ್ನೆಗೆ ಎಷ್ಟು ಅಂಕಗಳನ್ನೋದು ನೀವು ಗಮನದಲ್ಲಿಟ್ಟುಕೊಂಡು ನಿಮಗೆ ಬರ್ತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ಮೊದಲು ಬರೀಬೇಕು, ಸ್ಪಷ್ಟವಾಗಿ ಬರೀಬೇಕು. ಪ್ರಶ್ನೆ ಸಂಖ್ಯೆ ತಪ್ಪದೇ ಪರೀಕ್ಷೆಯಲ್ಲಿ ಹಾಕಬೇಕು. ಹೆಡ್ಡಿಂಗ್ ಪ್ರಶ್ನೆ ಬರೆದಿರ್ತೀರಿ, ಪ್ರಶ್ನೆ ಸಂಖ್ಯೆನೇ ಹಾಕಲ್ಲ. ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ನೀವು ನಿಗಾ ವಹಿಸ್ತಕ್ಕಂಥ ಪ್ರಮುಖ ಅಂಶ ಏನು ಅಂದ್ರೆ ಪ್ರಶ್ನೆ ಸಂಖ್ಯೆ ಹಾಕಬೇಕು, ಪ್ರಶ್ನೆ ಬರಿಬೇಕು, ನಂತರ ಉತ್ತರ ಬರಿಬೇಕು. ಪ್ರಶ್ನೆಗೆ ಉತ್ತರ ಬರೆಯುವ ಸಂದರ್ಭದಲ್ಲಿ ಅದು ಎಷ್ಟು ಅಂಕದ ಒಂದು ಪ್ರಶ್ನೆ ಇದೆ ಅಂತಕ್ಕಂಥ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಬರಿಬೇಕು. ಬಹು ಆಯ್ಕೆನ 1 ಅಂಕದ, 2 ಅಂಕದ, 3 ಅಂಕದ ಅಥವಾ 4 ಅಂಕದ್ದು ಅಂತಕ್ಕಂಥ ಪ್ರಶ್ನೆಯನ್ನು ನೀವು ನೋಡಿಕೊಂಡು ತಿಳ್ಕೊಂಡು ಬರೆಯುವುದಾದರೆ ಉತ್ತಮ ಅಂಕಗಳನ್ನು ನೀವು ಗಳಿಸಬಹುದು. ಓಕೆ ವಿದ್ಯಾರ್ಥಿಗಳೇ, ಈ ಮುಂದಿನ ಹಂತ ನೋಡೋಣ, ಪ್ರಶ್ನೆ ಪತ್ರಿಕೆ. ಓಕೆ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಸಮಾಜ ವಿಜ್ಞಾನ ವಿಷಯದ 80 ಅಂಕಗಳ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಚರ್ಚೆ ಮಾಡುತ್ತಿದ್ದು, ಈಗಾಗಲೇ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಸಿದ್ಧಪಡಿಸ್ತಾರ, ಆ ನಂತರ ವಿಶೇಷವಾಗಿ ಕ್ಲಿಷ್ಟತೆಗೆ ಅನುಗುಣವಾಗಿ ಯಾವ ರೀತಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ತಾರ, ನಂತರ ಪ್ರಶ್ನೆಗಳಿಗೆ ಅನುಸಾರವಾಗಿ ಯಾವ ರೀತಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ತಾರ ಅಂತಕ್ಕಂಥದ್ದನ್ನು ನಾವು ನೋಡಿದ ನಂತರ ಈಗ ಕೊನೆಯದಾಗಿ ಬರ್ತಕ್ಕಂಥದ್ದು ಪ್ರಶ್ನೆಗಳ ಸ್ವರೂಪವಾರು ಅಂಕಗಳ ಹಂಚಿಕೆ. ಪ್ರಶ್ನೆಗಳ ಸ್ವರೂಪವಾರು ಅಂಕಗಳ ಹಂಚಿಕೆ ಯಾವ ರೀತಿ ಮಾಡ್ತಾರ. ಸಮಾಜ ವಿಜ್ಞಾನ ವಿಷಯದಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ಸಮಾಜ ವಿಜ್ಞಾನ ವಿಷಯದಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ 6 ವಿಭಾಗಗಳು ಬರ್ತಾವೆ. ಅಂದ್ರೆ 6 ಭಾಗಗಳು ಬರ್ತಾವೆ. ಒಂದೇ ಭಾಗ ಯಾವುದು ಅಂದರೆ ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ಅಂತೇಳಿ ಸಮಾಜ ವಿಜ್ಞಾನ ವಿಷಯದಲ್ಲಿ 9, 10 ಎರಡೂ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ ಇಲ್ಲಿ 6 ಭಾಗಗಳು ಬರ್ತಾವೆ. ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ. ಹಾಗಾದ್ರೆ ಈ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ಈ 6 ಭಾಗಗಳಲ್ಲಿ ಯಾವ ಯಾವ ಭಾಗದಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳ್ಯಾನ, ಆ ಭಾಗಕ್ಕೆ ಎಷ್ಟು ಅಂಕಗಳನ್ನು ಕೊಟ್ಟಾನ ಅಂತಕ್ಕಂಥದ್ದು ನಾವು ಇವತ್ತಿನ ಈ ಒಂದು ಚರ್ಚೆಯಲ್ಲಿ ನೋಡೋಣ. ಒಟ್ಟಾರೆ ಎಷ್ಟು ಅಂಕಗಳಿಗೆ ಇರ್ತದ್ರಿ 80 ಅಂಕಗಳಿಗೆ. ಎಷ್ಟು ಪ್ರಶ್ನೆಗಳು ಇರ್ತಾವ 38 ಪ್ರಶ್ನೆಗಳು. ಯಾವ ಪ್ರಶ್ನೆ ಪತ್ರಿಕೆ? ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ. ಯಾವ ತರಗತಿಗಳಿಗೆ? 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಹಾಗಾದರೆ ಕ್ರಮ ಸಂಖ್ಯೆ 1 ನೋಡಿದಾಗ ಮೊದಲನೇ ಭಾಗ ಬರ್ತಕ್ಕಂಥದ್ದು ಇತಿಹಾಸ. ಇತಿಹಾಸ ಒಂದು ಭಾಗದಲ್ಲಿ 38 ಪ್ರಶ್ನೆಗಳಲ್ಲಿ 11 ಪ್ರಶ್ನೆ ಕೇಳ್ತಾನೆ. ಒಟ್ಟಾರೆ 11 ಪ್ರಶ್ನೆಗಳು ಎಷ್ಟು ಅಂಕಗಳಿಗೆ ಇರ್ತಂತಂದ್ರ 25 ಅಂಕಗಳಿಗೆ. ನೋಡ್ರಿ, 38 ಪ್ರಶ್ನೆಗಳಲ್ಲಿ 11 ಪ್ರಶ್ನೆ ಕೇಳ್ತಾನೆ ಇತಿಹಾಸ ವಿಭಾಗದಲ್ಲಿ. ಈ 11 ಪ್ರಶ್ನೆಗಳು ಎಷ್ಟು ಅಂಕಗಳಿಗೆ ಇರ್ತದೆ? ಅದು 25 ಅಂಕಗಳಿಗೆ ಇರ್ತಾವ ನೋಡ್ರು. 11 ಪ್ರಶ್ನೆ ಸೇರಿಸ್ ಬರ್ದ್ರಿ ಅಂತಂದ್ರೆ ಇತಿಹಾಸ ಭಾಗದಾಗ ನಿಮ್ಗ 25 ಅಂಕಗಳು. ಬರೇ ಇತಿಹಾಸ ಒಂದೇ ಭಾಗ ನೀವು ಓದ್ತೀರಿ ಅಂತಂದ್ರ ನಿಮಗೇನಪ್ಪಾ ಅಂದ್ರ 25 ಅಂಕಗಳು ಸಿಗ್ತಾವ. ಹಾಗಾದ್ರೆ ಎಷ್ಟು ಪ್ರಶ್ನೆಗಳು ಬರ್ತಾವಲ್ಲಿ? 11 ಪ್ರಶ್ನೆಗಳು ಬರ್ತಾವ. ಜೊತೆಗೆ ಎರಡನೇದು ರಾಜ್ಯಶಾಸ್ತ್ರ ವಿಷಯವನ್ನು ನೀವು ಓದ್ಕೊಂಡ್ರಿ ಅಂತಂದ್ರ 38 ಪ್ರಶ್ನೆಗಳಲ್ಲಿ 5 ಪ್ರಶ್ನೆ ಕೇಳ್ತಾನೆ. ಹಾಗಾದ್ರೆ ಎಷ್ಟು ಅಂಕಗಳು ಬರ್ತಾವ್ರಿ ಅಲ್ಲಿ? 11 ಅಂಕಗಳು ಸಿಗ್ತಾವ ನಿಮಗೆ. 5 ಪ್ರಶ್ನೆ ಓದ್ಕೊಂಡ್ರು ಸಾಕು ರಾಜ್ಯಶಾಸ್ತ್ರದ ನಿಮಗೆ. 11 ಪ್ರಶ್ನೆಗಳು
11 ಅಂಕಗಳು ನಿಮ್ಗೆ ಸಿಗ್ತಾವೆ. 5 ಪ್ರಶ್ನೆ ಓದ್ಕೊಂಡ್ರೆ ಸಾಕು, 11 ಅಂಕಗಳು ನಿಮ್ಗೆ ಸಿಕ್ಬಿಡ್ತಾವೆ. ಜೊತೆಗೆ 3ನೇ ಭಾಗವಾಗಿರ್ತಕ್ಕಂಥ ಸಮಾಜಶಾಸ್ತ್ರ ಅಲ್ಲೂ ಕೂಡ 38 ಪ್ರಶ್ನೆಗಳಲ್ಲಿ 5 ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳು ಕೇಳ್ತಾನ. 38 ಪ್ರಶ್ನೆಗಳಲ್ಲಿ 5 ಪ್ರಶ್ನೆ ಕೇಳ್ತಾನ. 80 ಅಂಕಗಳಲ್ಲಿ 8 ಅಂಕ ಸಿಗ್ತಾವ ನಿಮಗೆ. 8 ಅಂಕ ಸಿಗ್ತಾವ. ಇಲ್ಲೇ ನೋಡ್ರಿ, ರಾಜ್ಯಶಾಸ್ತ್ರ 5 ಪ್ರಶ್ನೆ ಅವ, 11 ಅಂಕ ಇಟ್ಟಾನ. ಇಲ್ಲೇ ನೋಡ್ರಿ, ಸಮಾಜಶಾಸ್ತ್ರದಲ್ಲಿಯೂ ಕೂಡ 5 ಪ್ರಶ್ನೆ ಅವ, ಎಷ್ಟು ಅಂಕ ಇಟ್ಟಾನವ? 8 ಅಂಕಗಳನ್ನು ಇಟ್ಟಾನ. ಜೊತೆಗೆ ಇಲ್ಲಿ ಬರ್ರಿ, ಭೂಗೋಳಶಾಸ್ತ್ರ ಇದು 4ನೇ ಭಾಗ. ನಮ್ಮ ಸಮಾಜ ವಿಜ್ಞಾನ ವಿಷಯದ ಪಠ್ಯ ಪುಸ್ತಕದಲ್ಲಿ 4ನೇ ಭಾಗ ಅದ ರೀ. ಇಲ್ಲಿ 38 ಪ್ರಶ್ನೆಗಳಲ್ಲಿ 9 ಪ್ರಶ್ನೆ ಭೂಗೋಳಶಾಸ್ತ್ರ ಸಂಬಂಧಪಟ್ಟಂಗೆ ಕೇಳ್ತಾನೆ. 9 ಪ್ರಶ್ನೆ. ಎಷ್ಟು ಅಂಕ ಎಲ್ಲಿ ಸಾಧಿಸಬಹುದು ನಾವು? 9 ಪ್ರಶ್ನೆಗಳಿಗೆ 22 ಅಂಕಗಳು ಸಿಗ್ತಾವ ನಮಗೆ. ಭೂಗೋಳಶಾಸ್ತ್ರದ 9 ಪ್ರಶ್ನೆ ಉತ್ತರ ಸಾಕ್ರಿ, ಅದರ ನಮ್ಗೆ 22 ಅಂಕಗಳು ಸಿಗ್ತಾವೆ. ಇಲ್ಲಿ 1 ಅಂಕದ ಕೇಳ್ಬೋದು, 2 ಅಂಕದ ಕೇಳ್ಬೋದು, 3 ಅಂಕದ್ನು ಕೇಳ್ಬೋದು, 4 ಅಂಕದ್ನು ಕೂಡ ಕೇಳ್ಬೋದು. ಅದು ನಾವು ಘಟಕವಾರು ಹೋದೆವು ಅಂತಂದ್ರೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಸಿಗ್ತದೆ. ನಂತರ ಬರ್ತಕ್ಕಂಥದ್ದು ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರ ಅಂತಕ್ಕಂಥದ್ದು 5ನೇ ಭಾಗ. ಇದ್ರಾಗ 38 ಪ್ರಶ್ನೆಗಳಲ್ಲಿ 4 ಪ್ರಶ್ನೆ ಕೇಳ್ತಾನೆ ಅರ್ಥಶಾಸ್ತ್ರದ. ಎಷ್ಟು ಅಂಕಗಳಿಗೆ ಇದು? 7 ಅಂಕ ಸಿಗ್ತಾವೆ. 80 ಅಂಕಗಳಲ್ಲಿ 7 ಅಂಕ ಅರ್ಥಶಾಸ್ತ್ರಕ್ಕೆ ಮೀಸಲಿಟ್ಟಿರ್ತಾನೆ. ಆ 7 ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ 4 ಪ್ರಶ್ನೆ ಕೇಳ್ತಾನೆ. ಕೊನೆಯದಾಗಿ ಸಮಾಜ ವಿಜ್ಞಾನ ವಿಷಯದ 6ನೇ ಭಾಗವಾಗಿ ವ್ಯವಹಾರ ಅಧ್ಯಯನ ಬರ್ತದೆ. ವ್ಯವಹಾರ ಅಧ್ಯಯನ, ಈ ವ್ಯವಹಾರ ಅಧ್ಯಯನ ಅಂತಕ್ಕಂಥದ್ದು ಇದರಲ್ಲಿ 4 ಪ್ರಶ್ನೆ ಕೇಳ್ತಾನೆ. 38ರದ 4 ಪ್ರಶ್ನೆ ಕೇಳ್ತಾನೆ. ಎಷ್ಟು ಅಂಕಗಳು? 7 ಅಂಕಗಳನ್ನು ನೀವು ಸಾಧಿಸಬಹುದು. 4 ಪ್ರಶ್ನೆ ಬರ್ತಾರೆ ಅಂದ್ರೆ 7 ಅಂಕ ಸಿಗ್ತಾವೆ. ಒಟ್ಟಾರೆ ಎಲ್ಲಾ ಪ್ರಶ್ನೆಗಳನ್ನು ನೀವು ಕೂಡಿಸುವುದಾದರೆ 38 ಪ್ರಶ್ನೆಗಳಾಗ್ತವೆ. ಎಲ್ಲಾ ಭಾಗದ ಪ್ರಶ್ನೆಗಳನ್ನು ನೀವು ಕೂಡಿಸಿದ್ರೆ ಎಷ್ಟು ಪ್ರಶ್ನೆ ಆಗ್ತವೆ? 38. ಎಲ್ಲಾ ಭಾಗದ ಅಂಕಗಳನ್ನು ನೀವು ಕೂಡಿಸಿದರೆ 80 ಅಂಕ ಆಗ್ತವೆ. ನಾವು ಹೇಳೋದಿಷ್ಟೇ, ಏನು ಅಂತಂದ್ರೆ ಸಮಾಜ ವಿಜ್ಞಾನ ವಿಷಯದಲ್ಲಿ 80 ಅಂಕಗಳ ಪ್ರಶ್ನೆಯನ್ನು ಈ ರೀತಿ ಏನಪ್ಪಾ ಅಂದ್ರೆ ಪ್ರಶ್ನೆಗಳು ಮತ್ತು ಅಂಕಗಳ ವಾರು ಹಂಚಿಕೆ ಮಾಡ್ತಾನ. 38 ಪ್ರಶ್ನೆ ಇರ್ತಾವ, 80 ಏನಿರ್ತಾವ ಅಂತಂದ್ರೆ ಅಂಕಗಳು ಇರ್ತಾವ. ಅದಕ್ಕೆ ವಿದ್ಯಾರ್ಥಿಗಳೇ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಯಾಕ ನಾಳೆ ನೀವು ಪರೀಕ್ಷೆ ಬರೆಯಲು ಸಂಪೂರ್ಣ ತಯಾರಿಯನ್ನು ಮಾಡ್ಕೊಂಡಿದ್ದೀರಿ. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವೇನು ಮಾಡಿದೆವು ಅಂತಂದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ವಿದ್ಯಾರ್ಥಿಗಳೇ ಈಗಾಗಲೇ ಸಮಾಜ ವಿಜ್ಞಾನ ವಿಷಯದಲ್ಲಿ ಇರ್ತಕ್ಕಂಥ 100 ಅಂಕಗಳಲ್ಲಿ 80 ಅಂಕಗಳ ಬಗ್ಗೆ ತಿಳ್ಕೊಂಡ್ರಿ ನಾವು, ಪ್ರಶ್ನೆ ಪತ್ರಿಕೆ ಹೆಂಗಿರ್ತದೆ ಅನ್ನೋದು. ಹಾಗಾದ್ರೆ ಉಳಿದ 20 ಅಂಕಗಳು ಆಂತರಿಕ ಅಂಕಗಳು ಅಂತ ಕರೀತಾರೆ. ನೀವು ಮಾಡ್ತಕ್ಕಂಥ ಚಟುವಟಿಕೆಯನ್ನು ಆಧರಿಸಿ ಶಿಕ್ಷಕರು ನೀಡತಕ್ಕಂಥ ಒಂದು ಅಂಕಗಳಾಗಿರ್ತಾವೆ. ಹಾಗಾದ್ರೆ ಈ 20 ಅಂಕಗಳು ಪಡಿಬೇಕಾದ್ರೆ ನೀವು 8 ಚಟುವಟಿಕೆಗಳನ್ನು ಮಾಡಬೇಕು. 8 ಚಟುವಟಿಕೆಗಳನ್ನು ಮಾಡಬೇಕು. 4 ಸಾಧನಾ ಪರೀಕ್ಷೆಗಳನ್ನು ಬರಿಬೇಕು. 4 ಸಾಧನಾ ಪರೀಕ್ಷೆಗಳನ್ನು ಬರಿಬೇಕು. 4 ಸಾಧನಾ ಪರೀಕ್ಷೆಗಳು. ಹಾಗಾದ್ರೆ ಇಲ್ಲಿ ಅಂಕಗಳು ಏನಾಗಿರ್ತಾವ ಅಂತಂದ್ರ 2 ಚಟುವಟಿಕೆ ಪ್ಲಸ್ 1 ಸಾಧನಾ ಪರೀಕ್ಷೆ, 2 ಕೂಡಿಸಿದ್ರೆ ಏನಪ್ಪಾ ಅಂತಂದ್ರ 50 ಅಂಕಗಳಾಗ್ತವೆ. 2 ಚಟುವಟಿಕೆ 1 ಸಾಧನಾ ಪರೀಕ್ಷೆ 2 ಕೂಡಿಸಿದ್ರೆ ಇಲ್ಲಿ ನೋಡ್ರಿ 15 ಪ್ಲಸ್ 1 ಚಟುವಟಿಕೆಗೆ 15, ಇನ್ನೊಂದು ಚಟುವಟಿಕೆ 15 ಪ್ಲಸ್ ಸಾಧನಾ ಪರೀಕ್ಷೆಗೆ 20. 2 ಕೂಡಿಸಿದ್ರೆ ಎಷ್ಟೈತಲ್ಲಿ 50 ಅಂತಕ್ಕಂಥದ್ದು ಆಯ್ತು. 2 ಚಟುವಟಿಕೆ ಅಂದ್ರೆ 1 ಚಟುವಟಿಕೆ 15, ಇನ್ನೊಂದು ಚಟುವಟಿಕೆ 15, ಇನ್ನೊಂದು ಸಾಧನಾ ಪರೀಕ್ಷೆಗೆ 50, ಇದು ಸಾರಿ 20. ಈ 3 ಕೂಡಿಸಿದ್ರೆ ಎಷ್ಟಾಯ್ತು? 50 ಅಂಕಗಳಾಯ್ತು. ಅದೇ ರೀತಿ ನೆಕ್ಸ್ಟ್ ಮತ್ತೆ 2 ಚಟುವಟಿಕೆ ಪ್ಲಸ್ 2ನೇ ಸಾಧನಾ ಪರೀಕ್ಷೆ, ಅಲ್ಲೂ ಕೂಡ ನಿಮಗೆ 50 ಅಂಕಗಳು. ಮತ್ತೆ ಜೊತೆಗೆ ಏನಪ್ಪಾ ಅಂತಂದ್ರ ಮತ್ ನೋಡ್ರಿ ಮತ್ತಿಲ್ಲಿ 2 ಚಟುವಟಿಕೆ ಮತ್ 3ನೇ ಸಾಧನಾ ಪರೀಕ್ಷೆ ಮತ್ 50, ಮತ್ತಿಲ್ಲಿ 2 ಚಟುವಟಿಕೆ ಪ್ಲಸ್ 4ನೇ ಸಾಧನಾ ಪರೀಕ್ಷೆ ಮತ್ 50, ಒಟ್ಟು ಸೇರಿಸಿದ್ರೆ 200. ಹಾಗಾದ್ರೆ ಇದು ನಿಮ್ಗೆ ತಿಳಿಸೋ ಸಲುವಾಗಿ ನಾನು ಹೇಳಿದ್ವಿ. ಹಾಗಾದ್ರೆ 2 ಚಟುವಟಿಕೆ 1 ಸಾಧನಾ ಪರೀಕ್ಷೆ ಸೇರಿಸಿದ್ರೆ ಎಷ್ಟಾಯ್ತು? 50. ನೀವು 8 ಚಟುವಟಿಕೆ ಮಾಡಿರಿ ಅಂತಂದ್ರೆ
ಟೋಟಲಿ ಏನಾಯ್ತು ಅಂತಂದ್ರೆ 8 ಚಟುವಟಿಕೆ 4 ಸಾಧನ ಪರೀಕ್ಷೆ ಬರೆಯುವುದಾದ್ರೆ ಒಟ್ಟು ನಿಮ್ಮ ಅಂಕಗಳು ಎಷ್ಟಾಗ್ತಾವ ಇಲ್ಲಿ 200 ಆಗ್ತಾವ. ಎಷ್ಟಾಗ್ತಾವ್ರಿ 200. ಹಾಗಾದ್ರೆ ಒಟ್ಟಾರೆ ನಿಮ್ಮ 8 ಚಟುವಟಿಕೆಗಳು ನೀವು ಬರೆದಿರಿ ಅಂತಂದ್ರೆ ನಿಮ್ಮದು 120 ಅಂಕಗಳಾಗ್ತಾವ. 4 ಸಾಧನ ಪರೀಕ್ಷೆ ನೀವು ಬರೆದಿರಿ ಅಂತಂದ್ರೆ ಇಲ್ಲಿ 80 ಅಂಕಗಳಾಗ್ತಾವ. ಹಾಗಾದ್ರೆ 120 80 ಎರಡು ಸೇರಿಸಿದ್ರೆ ಎಷ್ಟಾಗ್ತಾವ್ರಿ 200 ಅಂಕ. 200 ಅಂಕ ಆಗ್ತಾವ. ನೀವು 8 ಚಟುವಟಿಕೆಯಲ್ಲಿ 15ಕ್ಕೆ 15 ತೊಗೊಂಡಿದ್ದೀರಿ, ಆನಂತರ 4 ಸಾಧನ ಪರೀಕ್ಷೆಯಲ್ಲಿ 20ಕ್ಕೆ 20 ತೊಗೊಂಡಿದ್ದೀರಿ ಅಂತಂದ್ರೆ ನಿಮ್ಮದು ಟೋಟಲ್ ಏನಪ್ಪ ಅಂದ್ರೆ ಅಂಕಗಳು 20 ಆಗ್ತವ. ಟೋಟಲ್ ಅಂಕಗಳು ಎಷ್ಟಾಗ್ತವ 20. ಒಟ್ಟಾರೆ ಹೇಳಬೇಕಾಗಿತ್ತು ಅಂತಂದ್ರೆ ಈ ಆಂತರಿಕ ಪರೀಕ್ಷೆಯಲ್ಲಿ 20 ಅಂಕ ಗಳಿಸಬೇಕಾದ್ರೆ 8 ಚಟುವಟಿಕೆ ಬರೀಬೇಕು, 4 ಸಾಧನಾ ಪರೀಕ್ಷೆ ಬರೀಬೇಕು. ಹಾಗಾದರೆ 8 ಚಟುವಟಿಕೆಯಲ್ಲಿ ಇರ್ತಕ್ಕಂಥ ಒಟ್ಟು ಅಂಕಗಳು 120, 4 ಸಾಧನಾ ಪರೀಕ್ಷೆಯಲ್ಲಿ ಇರ್ತಕ್ಕಂಥ ಒಟ್ಟು ಅಂಕಗಳು 80. ಎರಡೂ ಸೇರಿಸಿದ್ರೆ ಎಷ್ಟಾಗ್ತದೆ ಅಂತಂದ್ರೆ 200 ಅಂಕಗಳಾಗ್ತದೆ. ಇದು ಆಂತರಿಕ ಅಂಕ ಶಿಕ್ಷಕರು ಕೊಡ್ತಾರ. ನೀವು 80 ಅಂಕಗಳು ಪರೀಕ್ಷೆ ಬರೆದು ತಗೊಳ್ಬೇಕು. ಎರಡೂ ಸೇರಿಸಿದ್ರೆ 100ಕ್ಕೆ ನೀವು ಎಷ್ಟು ಅಂಕ ತೊಗೊಂಡಿರಿ ಅನ್ನೋದು ಮಾಹಿತಿ ಸಿಗ್ತದೆ. ಓಕೆ ವಿದ್ಯಾರ್ಥಿಗಳೇ, ಸಂಕ್ಷಿಪ್ತವಾಗಿ ನಮ್ಮ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಹೆಂಗಿರ್ತದೆ ಅನ್ನೋದು ನಾವು ಏನಪ್ಪ ಅಂದ್ರೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದೆವು. ಇದ್ರ ಬಗ್ಗೆ ಮಾಹಿತಿ ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ವತಿಯಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು.